ಗ್ಯಾರಂಟಿ ನ್ಯೂಸ್ ಯಾವಾಗಲೂ ಕೂಡ ಜನಸಾಮಾನ್ಯರ ಪರವಾಗಿ ವರದಿಗಳನ್ನು ಬಿತ್ತರಿಸುತ್ತೆ. ಅದೇ ರೀತಿ ಹಾವೇರಿ ಜಿಲ್ಲೆಯಲ್ಲಿ ಮಕ್ಕಳಿಗೆ ಕೊಡಬೇಕಾಗಿರುವಂತಹ ಶೂ ಮತ್ತು ಸಾಕ್ಸ್ ಅವ್ರನ್ನ ತಲುಪ್ತಾ ಇಲ್ಲ. ಪೋಷಕರು ಪರದಾಡ್ತಿದ್ದಾರೆ, ಮಕ್ಕಳು ಬರಿಗಾಲಲ್ಲಿ ಬರ್ತಿದ್ದಾರೆ ಅನ್ನೋದ್ರ ಬಗ್ಗೆ ಗ್ಯಾರಂಟಿ ನ್ಯೂಸ್ ಈ ಕುರಿತು ವಿಸ್ತೃತವಾದ ವರದಿ ಪ್ರಸಾರ ಮಾಡಿತ್ತು. ನಮ್ಮ ವರದಿಯ ಇಂಪ್ಯಾಕ್ಟ್ ಕೂಡ ಆಗಿದೆ. ಹಾವೇರಿ ಜಿಲ್ಲೆಯ ವಿದ್ಯಾರ್ಥಿಗಳ ಬಗ್ಗೆ ಸುದ್ದಿ ಪ್ರಕಟ ಮಾಡಿದ ಸ್ವಲ್ಪ ಹೊತ್ತಿಗೆ ಇದರ ಇಂಪ್ಯಾಕ್ಟ್ ಆಗಿದೆ. ಶೂ ಸಾಕ್ಸ್ ಇಲ್ಲದೆ ಮಕ್ಕಳು ಪರದಾಡ್ತಾ ಇದ್ರು. ಬರಿಗಾಲಲ್ಲಿ ಶಾಲೆಗೆ ಬರಬೇಕಾದಂತ ಪರಿಸ್ಥಿತಿ ಇತ್ತು. ತಂದೆ ತಾಯಿಯ ಚಪ್ಪಲಿ ಹಾಕಿಕೊಂಡು ಬರ್ತಾ ಇದ್ರು ಮಕ್ಕಳು, ಅಂತ ಪರಿಸ್ಥಿತಿ ಇತ್ತು. ನಿನ್ನೆಯಷ್ಟೇ ವಿಸ್ತೃತ ಸುದ್ದಿಯನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ಪ್ರಸಾರ ಮಾಡಿತ್ತು. 3ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿದೆಯಂತೆ ಶಿಕ್ಷಣ ಇಲಾಖೆ. ಹಾವೇರಿ ಜಿಲ್ಲೆಗೆ ಬರೋಬ್ಬರಿ 1,66,00,000 ರೂಪಾಯಿ ರಿಲೀಸ್ ಆಗಿದೆ. ನಮಗೆ ಶೂ ಸಾಕ್ಸ್ ಕೊಟ್ಟರೆ ಅನುಕೂಲ ಆಗುತ್ತೆ ಅಂತ ಮಕ್ಕಳು ಗ್ಯಾರಂಟಿ ನ್ಯೂಸ್ ಮುಂದೆ ತಮ್ಮ ಅಳಲು ತೋಡ್ಕೊಂಡಿದ್ರು. ಮಕ್ಕಳ ಮನವಿ ಬಗ್ಗೆ ಶಿಕ್ಷಣ ಇಲಾಖೆ ಗಮನಕ್ಕೆ ನಿಮ್ಮ ಗ್ಯಾರಂಟಿ ನ್ಯೂಸ್ ತಂದಿತ್ತು. ಕೂಡಲೇ ಹಣ ಬಿಡುಗಡೆ ಮಾಡಿದೆ ಶಿಕ್ಷಣ ಇಲಾಖೆ. ಅಲ್ಲಿಗೆ ಗ್ಯಾರಂಟಿ ನ್ಯೂಸ್ ವರದಿಯ ಬಿಗ್ ಇಂಪ್ಯಾಕ್ಟ್ ಇದು. ಜಿಲ್ಲೆಯ 331 ಶಾಲೆಗಳ ಮಕ್ಕಳಿಗೆ ಶೂ ಮತ್ತು ಸಾಕ್ಸ್ ಸಿಗುತ್ತೆ. ಹಣ ಬಿಡುಗಡೆಯಾಗಿದೆ. ಮಕ್ಕಳಿಗೆ ಅನುಕೂಲ ಕೂಡ ಆಗಲಿದೆ. ಇದೇ ನಮ್ಮ ಆಶಯ ಆಗಿತ್ತು, ಇದೇ ನಮ್ಮ ಕಾಳಜಿಯಾಗಿತ್ತು. ಮಕ್ಕಳಿಗೆ ಸಿಗಬೇಕಾಗಿರುವಂತಹ ಶೂ ಸಾಕ್ಸ್ ಕೊಡಿ ಸ್ವಾಮಿ, ಬರಿಗಾಲಲ್ಲಿ ಪುಟ್ಟ ಮಕ್ಕಳು ಶಾಲೆಗೆ ಬರ್ತಿದ್ದಾರೆ ಅಂತ ಯಾವಾಗ ಈ ಬಗ್ಗೆ ಗ್ಯಾರಂಟಿ ನ್ಯೂಸ್ ವರದಿ ಮಾಡಿತು, ಶಿಕ್ಷಣ ಇಲಾಖೆಯ ಗಮನಕ್ಕೆ ಬಂತು. ಸೊ ಫಂಡ್ ರಿಲೀಸ್ ಆಗಿದೆ. ತ್ವರಿತ ಗತಿಯಲ್ಲಿ ಮಕ್ಕಳಿಗೆ ಶೂ ಮತ್ತು ಸಾಕ್ಸ್ ಸಿಗಲಿದೆ. ಜಿಲ್ಲೆಗೆ ಸಂಬಂಧಪಟ್ಟಂತೆ ಒಟ್ಟು 1,283 ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ಗುಣಮಟ್ಟದ ಶೂಗಳನ್ನ ಪರ್ಚೇಸ್ ಮಾಡಲಿಕ್ಕೆ ಸರ್ಕಾರದಿಂದ ಮೊದಲನೇ ಕಂತಿನಲ್ಲಿ 1,88,00,000 ಅನುದಾನ ಮಂಜೂರಾಗಿತ್ತು. ಅದೆಲ್ಲ ಶಾಲೆಗಳಿಗೆ ಹೋಗಿ ಅದೇ ಶೂ ಅಂಡ್ ಸಾಕ್ಸ್ ಅನ್ನ ಅವರು ಪರ್ಚೇಸ್ ಮಾಡಿ ವಿದ್ಯಾರ್ಥಿಗಳಿಗೆ ವಿತರಣೆ ಮಾಡ್ತಿದ್ದಾರೆ. ಆ ಪೈಕಿ ನಮಗೆ 1,167 ಶಾಲೆಯವರು ಈಗ ಆಲ್ರೆಡಿ ಶೂ ಅಂಡ್ ಸಾಕ್ಸ್ ಅನ್ನ ಖರೀದಿ ಮಾಡಿ ವಿದ್ಯಾರ್ಥಿಗಳಿಗೆ ವಿತರಣೆ ಕೂಡ ಮಾಡಿದ್ದಾರೆ. ಸೊ ಇನ್ನು 116 ಶಾಲೆಯವರು ಆ ಖರೀದಿ ಪ್ರಕ್ರಿಯೆಯನ್ನು ಆರಂಭ ಮಾಡಿದ್ದಾರೆ. ಸೊ 2ನೇ ಕಂತಿನ ಅನುದಾನ ಸರ್ಕಾರದಿಂದ ಈಗ ರಿಲೀಸ್ ಆಗಿದೆ. 1,66,00,000 ರೂಪಾಯಿ ರಿಲೀಸ್ ಆಗಿದ್ದು, ಆ ಸದರಿ ಅನುದಾನ ಶಾಲೆಯ ಮುಖ್ಯ ಶಿಕ್ಷಕರ ಮತ್ತು SDM ಖಾತೆಗೆ ಜಮೆ ಆಗಿದೆ. ಸೊ ಇದನ್ನು ಕೂಡ ಒಂದು ವಾರದೊಳಗೆ ಶೂ ಅಂಡ್ ಸಾಕ್ಸ್ ಅನ್ನ SDM ಮತ್ತು ಹೆಡ್ ಮಾಸ್ಟರ್ ಕೂಡಿ ಖರೀದಿ ಮಾಡಿ ಸೊ ವಿದ್ಯಾರ್ಥಿಗಳಿಗೆ ವಿತರಣೆ ಮಾಡ್ತಕ್ಕಂಥ ಕೆಲಸ ಆಗ್ತದೆ. ಸೊ ಹಾವೇರಿ ಜಿಲ್ಲೆ ಈಗ ಆಲ್ರೆಡಿ 90% ಶಾಲೆಗಳಿಗೆ ಶೂ ಅಂಡ್ ಸಾಕ್ಸ್ ಅನ್ನು ಖರೀದಿ ಮಾಡಿ ವಿತರಣೆ ಮಾಡಿದ್ದಾರೆ. ಸೊ ಬಾಕಿ ಅನುದಾನ ಬಂದ್ರಿಂದ ಆ ಉಳಿದ ಶಾಲೆಗಳು ಕೂಡ ಆದಷ್ಟು ಬೇಗನೆ ಶೂ ಅಂಡ್ ಸಾಕ್ಸ್ ಅನ್ನು ಖರೀದಿ ಮಾಡಿ ಮಕ್ಕಳಿಗೆ ವಿತರಣೆ ಮಾಡಿ, ಬಟ್ ಎಲ್ಲಾ ಮಕ್ಕಳಿಗೆ ಶೂ ಅಂಡ್ ಸಾಕ್ಸ್ ಪೂರೈಕವಾಗಿ ಅಗತ್ಯ ಕ್ರಮವನ್ನು ಕೈಗೊಳ್ಳುತ್ತೆ.